ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡ್ ಮಚ್ಚ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಯಾರು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ನಮ್ಮಪ್ಪನ್ ಬೇಕಲ್ಲಿ ನಮ್ಮಪ್ಪಂಗೆ ಗೊತ್ತಾಯ್ತು ಅಂದ್ರೆ ಮೆಟ್ ನಲ್ಲಿ ಇಬ್ರು ಹೊಡಿಸ್ಕೊಂಡ್ ಬಿಡು. ಮುಂದೆ ಆಮೇಲೆ ನೋಡೋಣ ಹೆಂಗೈತೆ ಅಂತ. ಲೋ ಇದೇ ಬಿಡ್ಜು ಗೈಸ್, ನಂಗುಂಟೆ ಆಫ್ ರೋಡಿಂಗ್ ವಿತ್ ಸ್ಪ್ಲೆಂಡರ್. ಬಾ ಹೋಗೋಣ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಯ್ತು. ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡ್ ಮಚ್ಚ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಯಾರು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ತಿಳಿಬೇಕೋ ಅವ್ರಿಗೆ ತಿಳಿದಿರುತ್ತೆ. ಯಾರು ಹೌದಾ ಯಜಮಾನ್ರೆ, ನಿಮಗೆ ಇವತ್ತು ಚೆನ್ನಾಗ್ ಮುಂಟೆ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಅದು ಸ್ಪ್ಲೆಂಡರ್ ಅಲ್ಲಿ. ಅದು ಯಾರ್ ಬೈಕಲ್ಲಿ, ನನ್ ಬೈಕ್ ಅಂತೂ ಅಲ್ಲ, ನಮ್ಮಪ್ಪನ್ ಬೈಕಲ್ಲಿ. ನಮ್ಮಪ್ಪಂಗೆ ಗೊತ್ತಾಯ್ತು ಅಂದ್ರೆ ಮೆಟ್ ನಲ್ಲಿ ಇಬ್ರು ಹೊಡಿಸ್ಕೊಂಡ್ ಬಿಡು. ನಿಮ್ಮ ಪೇರ್ ಮಾಡಲ್ಲ, ನಮ್ಮಪ್ಪ ಅಲ್ವೇ, ನಮ್ಮಪ್ಪಂದಲ್ಲ ಗಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪೆಟ್ರೋಲ್ ನೋಡಿ ಗೊತ್ತಾ, ಪೆಟ್ರೋಲ್ ಎಲ್ಲ ಫುಲ್ ಟ್ಯಾಂಕ್. ಇದ್ರಾಗೆಲ್ಲ ಇರೋದೇ ಇಲ್ಲ, ಪೆಟ್ರೋಲ್ ಎಲ್ಲ ಇರುತ್ತೆ, ಫುಲ್ ಟ್ಯಾಂಕ್ ಪೆಟ್ರೋಲ್. ಇವಾಗ ಫಸ್ಟ್ ಹೋಗಿ ಆಫ್ ರೋಡಿಂಗ್ ಮಾಡೋಣ, ನೋಡೋಣ ಅದೇನೋ ಆಫ್ ರೋಡಿಂಗ್ ಇಷ್ಟ ಆಯ್ತು ಯಾರ್ ಗುರು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಎಲ್ಲಿಂದ ಬರ್ತಾರೆ ಇವರೆಲ್ಲ? ದಾರಿ ಹೊಡಿತಾರಲ್ಲ ಮಚ್ಚ, ಅಲ್ವಾ? ಡ್ರೀಮ್ ಬೈಕ್ ಮಚ್ಚ. ಇಲ್ಲಿ ಒಂದು ದೊಡ್ಡ ಐತೆ, ಯಾವ್ದು ಬ್ರಿಡ್ಜು. ಆ ಬ್ರಿಡ್ಜು ಗೊತ್ತಾಗಲ್ಲ. ಯಾಕೆ ಹೇಳಿ? ಚಿಕ್ಕಬಟ್ಟೆ ದೊಡ್ಡದು ಬ್ರಿಡ್ಜು. ಚಾಲೆಂಜು ಗಾಡಿ ಎತ್ತಲ್ಲ ಮಚ್ಚ. ಅದಕ್ಕೆ ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ. ಹತ್ತಿರ ಏನ್ ಚಾಲೆಂಜ್? ಹತ್ತಿರ ಏನ್ ಮಾಡ್ಯಾನ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ನೀನೆ ನೋಡೋಣ. ನೀನು ಹೇಳು, ನನಗೆ ಗೊತ್ತಿಲ್ಲ. ಅದ್ರಿಂದ ದೂರ ಆಯ್ತು ಬ್ರಿಡ್ಜು. ಬ್ರಿಡ್ಜ್ ಸ್ವಲ್ಪ ಮುಂದೆ ಐತೆ ಗೈಸ್, ನೋಡೋಣ. ನೋಡಿ ಹೋಗ್ತಾ ಇದೀವಿ, ಜಸ್ಟ್ ನೋಡೋದಿ, ಇನ್ನು ಮುಂದೆ ಹೋಗೋದು. ಆಫ್ ರೋಡಿಂಗ್ ಆಳು ಇಲ್ಲೇ ಸ್ಟಾರ್ಟ್ ಆಯ್ತಲ್ಲೋ. ಇಲ್ಲ, ಇನ್ನು ಮುಂದೆ ಹೋಗೋದು ಗೈಸ್, ಇನ್ನು ಮುಂದೆ ಆಮೇಲೆ ನೋಡೋಣ ಹೆಂಗೈತೆ ಅಂತ. ಲೋ ಇದೇ ಬ್ರಿಡ್ಜು ಗೈಸ್, ಇದೇನೋ ಬ್ರಿಡ್ಜು.